ವೆಲ್ಕಮ್ ಟು ಅಬ್ಸರ್ವ್. ಸ್ನೇಹಿತರೆ, ಇವತ್ತ ನಾನು ನಿಮ್ಗೆ 30 by 40 ಫೀಟ್ ಹಾಗೂ ನಾರ್ತ್ ಫೇಸ್ ನ 2 BHK ರೆಂಟ್ ಪರ್ಪಸ್ ಗೆ ಹಾಗೂ 3 BHK ಡೂಪ್ಲೆಕ್ಸ್ ಮನೆ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಜೊತೆಗೆ ಈ ಒಂದು ಪ್ಲಾನ್ ಇದೆಯಲ್ಲ, ಲಿಂಕ್ ನಾನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಅದ್ರಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗ್ಬಿಟ್ಟು ನೀವು ಖುದ್ದಾಗಿ ಬಂದಿದ್ದು ನೀವು ಬಿಲ್ಡಿಂಗ್ ನ ರೊಟೇಷನ್ ಮಾಡಿ 3D ಎಕ್ಸ್ಪೀರಿಯನ್ಸ್ ನ ನೀವು ತೆಗೆದುಕೊಳ್ಬಹುದು. ಮೊದಲಿಂದಾಗಿ ನಾವೇನ್ ಮಾಡೋಣ, 3D ನೋಡೋಣ ಸ್ನೇಹಿತರೆ. 3D ನೋಡೋದಕ್ಕೆ ನೋಡಿ, ಇಲ್ಲಿ ಪ್ಲಾನ್ ಸಾಕಷ್ಟು ಪ್ಲಾನ್ಸ್ ಇದೆ. ಇದ್ರಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಆಲ್ರೆಡಿ. 30 by 40 ಪ್ಲಾನ್. ಇಲ್ಲಿ ವ್ಯೂ 3D ಬಟನ್ ಇದೆಯಲ್ಲ ಸ್ನೇಹಿತರೆ, ಸೊ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಸ್ನೇಹಿತರೆ, ಇದು ನಾರ್ತ್ ಫೇಸಿಂಗ್ ಪ್ಲಾನ್. ಸ್ವಲ್ಪ ಪ್ಲಾನ್ ಏನ್ ಮಾಡ್ಕೊಳ್ಳೋಣ, ಝೂಮ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಫುಲ್ ಸ್ಕ್ರೀನ್, ಇಲ್ಲಿ ಫುಲ್ ಸ್ಕ್ರೀನ್ ಬಟನ್ ಇದೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಇದು ಫ್ರಂಟ್ ಎಲಿವೇಶನ್ ರಫ್ಲಿ ನೋಡ್ಬೋದು ನೀವು. ಫ್ರಂಟ್ ಎಲಿವೇಶನ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಇದು ಪ್ಲಾನ್ ಅಲ್ಲಿ ನಾವು ಮೊದಲಿಂದಾಗ ಏನ್ ಮಾಡ್ಕೊಳ್ಳೋಣ, ಗ್ರೌಂಡ್ ಫ್ಲೋರ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಗ್ರೌಂಡ್ ಫ್ಲೋರ್ ಇಂದ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ನಾನು. ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಡೌನ್ ಇದೆಯಲ್ಲ, ಡೌನ್ ಸಿಗುತ್ತೆ ನಿಮ್ಗೆ. ಇದು ನಾರ್ತ್ ಫೇಸಿಂಗ್. ನಾರ್ತ್ ಫೇಸಿಂಗ್ ಅಲ್ಲಿ ಸ್ವಲ್ಪ ರೊಟೇಷನ್ ಮಾಡ್ಕೊಳ್ತೀನಿ. ನಾರ್ತ್ ಫೇಸಿಂಗ್ ನೋಡ್ಬೋದು ಸ್ನೇಹಿತರೆ, ದೊಡ್ಡ ಪಾರ್ಕಿಂಗ್ ವ್ಯವಸ್ಥೆ ಸಿಗುತ್ತೆ ನಿಮ್ಗೆ. ಜೊತೆಗೆ ಸಿಗುತ್ತೆ ಇಲ್ಲಿ ನಿಮ್ಗೆ 2 ಬೆಡ್ರೂಮ್ ಇರೋ ಒಂದು ರೆಂಟ್ ಪರ್ಪಸ್ಗೋಸ್ಕರ ಒಂದು ಮನೆ ಪ್ಲಾನ್ ಇದೆ. ಸೊ ಇಲ್ಲಿ ಎಂಟ್ರಿ ನೋಡ್ಬೋದು, ಇಲ್ಲಿ ಈ ನಾರ್ತ್ ಫೇಸಿಂಗ್ ಬರುತ್ತೆ. ಬಟ್ ಗ್ರೌಂಡ್ ಫ್ಲೋರ್ ನಿಮ್ಗೆ ಒಂದು ಆಪ್ಷನ್ ಡಿಫ್ರೆಂಟ್ ಏನಿದೆ ಅಂದ್ರೆ ಸ್ನೇಹಿತರೆ, ಕಿಚನ್ ಏನ್ ಮಾಡಿದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ ಇದನ್ನ ಯೂಸ್ ಮಾಡಿದಿರಿ. ನೋಡಿ, ಮೈನ್ ಡೋರ್ ಇದೆಯಲ್ಲ, ಆಸ್ ಪರ್ ವಾಸ್ತು ಪ್ರಕಾರ ನಾರ್ತ್ ಡೈರೆಕ್ಷನ್ ಅಲ್ಲಿ ಇದೆ. ಎಂಟ್ರಿ ಆಗ್ತಿದ್ದಂಗೆ ಸಿಗುತ್ತೆ ನಿಮ್ಗೆ ದೊಡ್ಡದಾದ ಒಂದು ಲಿವಿಂಗ್ ಹಾಲ್. ನಂತರ ಸ್ನೇಹಿತರೆ, ಇಲ್ಲಿ ನೋಡಬಹುದು ಬೆಡ್ರೂಮ್ ಇದೆ. ಬೆಡ್ರೂಮ್ ನಂಬರ್ 2 ಮಾಸ್ಟರ್ ಬೆಡ್ರೂಮ್ ನಿಮ್ಗೆ ಸಿಗುತ್ತೆ ಈ ಡೈರೆಕ್ಷನ್ ಅಲ್ಲಿ. ಇಲ್ಲಿ ಬೆಡ್ರೂಮ್ ಇಲ್ಲಿ ಏನಿದೆ, ಅಡಿಗೆ ಮನೆ ಬರಬೇಕು. ಅಡಿಗೆ ಮನೆ ಆಪ್ಷನ್ ನಾವ್ ಏನ್ ಮಾಡಿದ್ರಿ, ಸೆಕೆಂಡ್ ಆಪ್ಷನ್ ಅಲ್ಲಿ ಇಲ್ಲಿ ಅಡಿಗೆ ಮನೆ ವ್ಯವಸ್ಥೆ ಮಾಡಿದ್ರಿ. ಬೇಕಂದ್ರೆ ಬೇಡ ಅಂದ್ರೆ ನೀವು ಇದನ್ನ ಕ್ಲಿಕ್ ಮಾಡ್ಕೊಳ್ಬಹುದು. ಅಂದ್ರೆ ಕಿಚನ್ ಇಲ್ಲೇ ಸೆಟ್ ಮಾಡ್ಕೊಳ್ಬಹುದು. ಎಕ್ಸಾಕ್ಟ್ ಆಗಿ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಈ ಕಡೆ ಡೈರೆಕ್ಷನ್ ನೀವು ಬೆಡ್ರೂಮ್ ನ ಕನ್ವರ್ಟ್ ಮಾಡ್ಕೊಳ್ಬಹುದು. ಈ ಪ್ಲಾನ್ ಅಲ್ಲಿ ಈ ರೀತಿ ಕೊಟ್ಟಿರ್ತೀವಿ, ನಿಮ್ ಬೇಕಾದ ರೀತಿ ಚೇಂಜಸ್ ಮಾಡ್ಕೊಳ್ಬಹುದು. ಜೊತೆಗೆ ಬೇರೆ ಪ್ಲಾನ್ ಅಲ್ಲಿ ನಿಮ್ಗೆ ಬೇರೆ ಡೀಟೇಲ್ಸ್ ಇದೆ. ಬೇರೆ ಪ್ಲಾನ್ ಅಲ್ಲಿ ಕೂಡ ನೀವು ಐಡಿಯಾಸ್ ತಗೊಳ್ಬಹುದು ಸ್ನೇಹಿತರೆ. ನೋಡ್ರಲ್ಲ, ನಂತರ ನೋಡಬಹುದು ಸುತ್ತ ನಿಮ್ಗೆ ಇಲ್ಲಿ ವೆಂಟಿಲೇಷನ್ ಗೆ ಗ್ಯಾಪ್ ಬಿಟ್ಟಿದೆ ಸ್ನೇಹಿತರೆ. ನೋಡಬಹುದು, ಇಲ್ಲಿ ವೆಂಟಿಲೇಷನ್ ಗೆ ಸಾಕಷ್ಟು ಸ್ಪೇಸ್ ಇದೆ. ಸೊ ನೀವು ವಾಕ್ ಥ್ರೂ ಮಾಡ್ತೀನಿ ಅಂತ ಹೇಳಿದ್ರೆ, ವಾಕ್ ಥ್ರೂ ಮಾಡಿ ನೋಡ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಜಸ್ಟ್ ಇಲ್ಲಿ ನೋಡಿ, ನೀವು ಯಾವ ಲೆವೆಲ್ ನೋಡ್ಬೇಕಂತೀರ ಫಸ್ಟ್ ಐ ಲೆವೆಲ್ ಸೆಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವಾಕ್ ಥ್ರೂ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಈಗ ವಾಕ್ ಥ್ರೂ ಮಾಡ್ಬೋದು. ನೀವು ವಾಕ್ ಥ್ರೂ ಮಾಡ್ಬಿಟ್ಟು ಮನೆ ಒಳಗೆ ಸುತ್ತ ಹೋಗೋ ರೀತಿ ಡೀಟೇಲ್ ಆಗಿ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಈಗ ಯಾವ ರೂಮ್ ಹೋಗ್ಬೇಕಂತಿದ್ರು ನೋಡಿ, ಆ ರೂಮ್ ಆ ರೀತಿ ಡೀಟೇಲ್ ಆಗಿ ನೀವು ಚೆಕ್ ಮಾಡ್ಕೊಳ್ಬಹುದು. ನೋಡ್ಬೋದು ಹೀಗೆ. ಸೊ ನಾರ್ಮಲ್ ವ್ಯೂ ಬರೋಣ. ಸೊ ಸೇಮ್ ಏರಿಯಲ್ ವ್ಯೂ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲ ಫ್ರೀಲಿ ಮೂವ್ ಮಾಡ್ಬೇಕಂತ ಹೇಳಿದ್ರೆ ಇದು ತಗೊಳ್ಬಹುದು. ನೀವು ಫೋಟೋ ಕೂಡ ನೀವು ತಗೊಳ್ಬಹುದು ಸ್ನೇಹಿತರೆ. ಇಲ್ಲಿ ಆಪ್ಷನ್ಸ್ ಇದೆ. ಈಗ ಬನ್ನಿ, ಈಗ ಫಸ್ಟ್ ಫ್ಲೋರ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಫಸ್ಟ್ ಫ್ಲೋರ್ ಸೆಲೆಕ್ಟ್ ಮಾಡಿದ್ರೆ ನೋಡಿ, ಸ್ಟೇರ್ ಕೇಸ್ ಕೂಡ ನಿಮ್ಗೆ ಆಸ್ ಪರ್ ವಾಸ್ತು ಪ್ರಕಾರವಾಗಿದೆ. ಸ್ಟೇರ್ ಕೇಸ್ ನಾವು ಹತ್ಬೇಕಂತ ಹೇಳಿದ್ರೆ ಏನಾಗಿರ್ಬೇಕು, ಫಸ್ಟ್ ಸ್ಟೆಪ್ ಇದೆಯಲ್ಲ, ಫಸ್ಟ್ ಸ್ಟೆಪ್ ನಮ್ಗೆ ಆಲ್ವೇಸ್ ಯಾವಾಗಿರೋ ಸೌತ್ ಡೈರೆಕ್ಷನ್ ಇರಬೇಕಾಗುತ್ತೆ. ಅದೇ ಪ್ರಕಾರವಾಗಿ ಈ ಪ್ಲಾನ್ ಅಲ್ಲಿ ಸೌತ್ ಫೇಸಿಂಗ್ ಇದೆ, ಹಾಗೂ ಎಂಡಿಂಗ್ ಎಲ್ಲಾಗುತ್ತೆ ನಾರ್ತ್ ಫೇಸಿಂಗ್ ಅಲ್ಲಿ ಎಂಡ್ ಆಗುತ್ತೆ. ಇಲ್ಲಿ ಮನೆ ಡೂಪ್ಲೆಕ್ಸ್ ಮನೆ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನಿಮ್ಗೆ ಮೈಂಡ್ ಎಕ್ಸಾಕ್ಟ್ ಆಗಿ ನಾರ್ತ್ ಈಸ್ಟ್ ಕಾರ್ನರ್, ಆಸ್ ಪರ್ ವಾಸ್ತು ಪ್ರಕಾರವಾಗಿ ನಿಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ನಂತರ ಇಲ್ಲಿ ನೋಡ್ಬೋದು ನಿಮ್ಗೆ ದೊಡ್ಡದಾದ ಲಿವಿಂಗ್ ಹಾಲ್ ವ್ಯವಸ್ಥೆ ಇದೆ. ನಂತರ ನಿಮ್ಗೆ ಈಸ್ಟ್ ಫೇಸಿಂಗ್ ನಿಮ್ಗೆ ಪೂಜಾ ರೂಮ್ ಬರುತ್ತೆ ಸ್ನೇಹಿತರೆ, ಅದು ಕೂಡ ನಿಮ್ಗೆ ವಾಸ್ತು ಪ್ರಕಾರವಾಗಿ ಇದೆ. ನಂತರ ಇಲ್ಲಿ ನೋಡ್ಬೋದು ಅಡಿಗೆ ಮನೆ ಬರುತ್ತೆ ನಿಮ್ಗೆ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ. ಇಲ್ಲಿ ಸೌತ್ ಈಸ್ಟ್ ಕಾರ್ನರ್ ನಿಮ್ಗೆ ಅಡಿಗೆ ಮನೆ ಬರುತ್ತೆ. ನಂತರ ನಿಮ್ಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ಸಿಗುತ್ತೆ ನಿಮ್ಗೆ ಕಾಮನ್ ಟಾಯ್ಲೆಟ್ ವಿತ್ ಬಾತ್ರೂಮ್. ಸ್ಟೇರ್ ಕೆಳಗಡೆ ಹೋಗ್ತೀನಿ, ನಿಮ್ಗೆ ಇಲ್ಲಿ ಸ್ಪೇಸ್ ಜಾಗ ಸಿಗುತ್ತೆ. ನೋಡೋರಲ್ಲ, ಸೊ ನೀವು ಡೀಟೇಲ್ ಆಗಿ ಆಲ್ರೆಡಿ ಲಿಂಕ್ ಕೊಟ್ಟಿದ್ದೀನಿ ಸ್ನೇಹಿತರೆ, ಅಲ್ಲಿ ಹೋಗಿ ನೀವು ಬಂದು ಖುದ್ದಾಗಿ ರೊಟೇಷನ್ ಮಾಡಿ ಚೆಕ್ ಮಾಡ್ಕೊಳ್ಬಹುದು. ನಂತರ ಸ್ನೇಹಿತರೆ, ಸೆಕೆಂಡ್ ಫ್ಲೋರ್ ನೋಡಿ ಸ್ನೇಹಿತರೆ, ಇಲ್ಲಿ 2 ಬೆಡ್ರೂಮ್ ವ್ಯವಸ್ಥೆ ಇದೆ. ಎಂಟ್ರಿ ಆಗ್ತಿದೆ ಇಲ್ಲಿ ನೋಡಿ, ಇಲ್ಲೊಂದು ರೈಟ್ ಸೈಡ್ ಒಂದು ಬೆಡ್ರೂಮ್ ಇದೆ, ಲೆಫ್ಟ್ ಸೈಡ್ ಒಂದು ಬೆಡ್ರೂಮ್ ಇದೆ. ಹಾಗೂ ಇಲ್ಲಿ ಲೆಫ್ಟ್ ಸೈಡ್ ಇದೆಯಲ್ಲ, ಅಲ್ಲಿ ನಿಮ್ಗೆ ಸಿಗುತ್ತೆ ನಿಮ್ಗೆ ವಾಕ್ ಇನ್ ವಾರ್ಡ್ರೋಬ್. ಅಲ್ಲಿ ನೀವು ಫಸ್ಟ್ ಫ್ಲೋರ್ ಬೇಕಾದ್ರೆ ಮಾಸ್ಟರ್ ಬೆಡ್ರೂಮ್ ಯೂಸ್ ಮಾಡಬಹುದು, ಅಥವಾ ಸೆಕೆಂಡ್ ಫ್ಲೋರ್ ಬೇಕಾದ್ರೆ ಇದನ್ನ ಮಾಸ್ಟರ್ ಬೆಡ್ರೂಮ್ ಯೂಸ್ ಮಾಡ್ಕೊಳ್ಬಹುದು. ಮಾಸ್ಟರ್ ಬೆಡ್ರೂಮ್ ಸ್ವಲ್ಪ ದೊಡ್ಡದಾಗಿರ್ಬೇಕಲ್ಲ, ಸೊ ಅದ್ರ ಬಗ್ಗೆ ದೊಡ್ಡದಾಗಿದೆ. ಸೊ ಈ ರೂಮ್ ನ ಕೂಡ ನೀವು ಏನ್ ಮಾಡ್ಬೋದು, ಯುಟಿಲೈಸ್ ಮಾಡ್ಕೊಳ್ಬಹುದು. ಇಲ್ಲಿ ಬಾತ್ರೂಮ್ 2 ಆಪ್ಷನ್ ಇದೆ. ಒಂದು ಬಾತ್ರೂಮ್ ಲಾಸ್ಟ್ ಕಾರ್ನರ್ ಅಲ್ಲಿ ಇದೆ. ಈ ಕಡೆ ನಿಮ್ಗೆ ವಾರ್ಡ್ರೋಬ್ಸ್ ಇದೆ, ಡ್ರೆಸ್ಸಿಂಗ್ ರೂಮ್ ಏರಿಯಾ ಟೈಪ್. ಸೊ ಬೇಕಂದ್ರೆ ನೀವು ಡ್ರೆಸ್ಸಿಂಗ್ ಏರಿಯಾ ಆ ಕಡೆಗೆ ಹಾಕ್ಬಿಟ್ಟು ಬೆಡ್ರೂಮ್ ಈ ಕಡೆಗೂ ಕೂಡ ನೀವು ಶಿಫ್ಟ್ ಮಾಡ್ಕೊಳ್ಬಹುದು. ನಂತರ ಸಿಗುತ್ತೆ ಫ್ರಂಟ್ ಅಲ್ಲಿ ನಿಮ್ಗೆ ಬಾಲ್ಕನಿ ವ್ಯವಸ್ಥೆ ಸ್ನೇಹಿತರೆ. ಸೊ ಕಾಮನ್ ಎಂಟ್ರಿ ಇರುತ್ತೆ ಬಾಲ್ಕನಿ ವ್ಯವಸ್ಥೆಗೆ. ನೋಡೋರಲ್ಲ, ನಂತರ ಸ್ನೇಹಿತರೆ ಟೆರೆಸ್ ಫ್ಲೋರ್ ಅಲ್ಲಿ ನೋಡಿ, ಒಂದು ಕಾಮನ್ ಅಂದ್ರೆ ವಾಷಿಂಗ್ ಯುಟಿಲಿಟಿ ಏರಿಯಾ ಇದೆ. ಪ್ಲಸ್ ಅಡಿಷನಲ್ ಬೇಕಾದ್ರೆ ಒಂದು ಟಾಯ್ಲೆಟ್ ಕೂಡ ನೀವು ಅಟ್ಯಾಚ್ ಮಾಡ್ಕೊಳ್ತೀನಿ ಅಂದ್ರೆ ಮಾಡ್ಕೊಳ್ಬಹುದು. ಜೊತೆಗೆ ನೀವು ಗಾರ್ಡನ್ ಏರಿಯಾ ಏನ್ ಬೇಕು ಸೆಟ್ ಕೂಡ ನೀವು ಈ ಪ್ಲಾನ್ ಅಲ್ಲಿ ಇಲ್ಲಿ ಮಾಡ್ಕೊಳ್ಬಹುದು. ಇಲ್ಲಿ ಸಿಗುತ್ತೆ ನಿಮ್ಗೆ 2 ರೂಮ್ ವ್ಯವಸ್ಥೆ ಸ್ನೇಹಿತರೆ. ನೋಡೋರಲ್ಲ, ಸೊ ಬನ್ನಿ,
ನೋಡಿ ಸ್ನೇಹಿತರೆ, ಇಲ್ಲಿ ಡೀಟೇಲ್ ಆಗಿ 2D ಪ್ಲಾನ್ ಇದೆ. ಸೊ ಲಿಂಕ್ ಅಲ್ಲಿ ಬಂದ್ಬಿಟ್ಟು ನೀವು ಪ್ರಾಪರ್ ಆಗಿ ಡೀಟೇಲ್ ಆಗಿ ಮೆಜರ್ಮೆಂಟ್ ಎಲ್ಲ ಇದೆ ಸ್ನೇಹಿತರೆ, ಚೆಕ್ ಮಾಡ್ಕೊಳ್ಬಹುದು. ಮೆಜರ್ಮೆಂಟ್ ಪ್ರಾಪರ್ ಆಗಿ ನೋಡ್ಬೇಕಂದ್ರೆ ನೀವು ಡೌನ್ಲೋಡ್ PDF ಆಪ್ಷನ್ ಹೋಗಿ ಅಲ್ಲಿ ನಿಮ್ಗೆ ಇಂಡಿವಿಜುವಲ್ ರೂಮ್ ಸಿಗುತ್ತೆ. ಇಂಡಿವಿಜುವಲ್ ಆಗಿ ಸಿಂಗಲ್ ಆಗಿ ನೀವು ಡೀಟೇಲ್ ಆಗಿ ಪ್ಲಾನ್ ನ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಇಲ್ಲಿ ಸ್ಲೈಡ್ ಬಟನ್ ಇದ್ರೆ ಸಿಂಗಲ್ ಚೆಕ್ ಮಾಡ್ಕೊಳ್ಬಹುದು. ಸಿಗುತ್ತೆ ನಿಮ್ಗೆ, ದೊಡ್ಡದಾಗಿ ಕೂಡ ಸಿಗುತ್ತೆ. ಇಲ್ಲಿ ಡೀಟೇಲ್ ಆಗಿ ಸಿಂಗಲ್ ಫ್ಲೋರ್ ಪ್ಲಾನ್ ನೀವು ನೋಡ್ಕೊಳ್ಬಹುದು ಸ್ನೇಹಿತರೆ. ಸೊ ನೋಡಿದ್ರಲ್ಲ. ಓಕೆ ಫ್ರೆಂಡ್ಸ್, ಈ ಪ್ಲಾನ್ ನಾನು ಸ್ಟಾಪ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮತ್ತೆ ಶೇರ್ ಮಾಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಪ್ರತಿಯೊಬ್ಬರಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೆ ಸಾಕಷ್ಟು ಐಡಿಯಾ ಸಿಗುತ್ತೆ ಯಾವ ರೀತಿ ಒಂದು ಒಳ್ಳೆ ಪ್ಲಾನ್ ಅಲ್ಲಿ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬಹುದು.